8 ದಿನ ಆಯ್ತು. ಇವತ್ತು ದಿವಸ ಶನಿವಾರ ಬೆಳಗ್ಗೆ 6 ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿಬಿಟ್ರು ಹೊಡೆಯೋಕ್ಕೆ. ಏನು ಪೊಲೀಸವರು ಕಂಟ್ರೋಲೇ ಮಾಡೋಕ್ಕೆ ಕೊಟ್ಟಿಲ್ಲ, ನಮಗೆ ಸಾಮಾನ್ಯತೆಗೆ ಬಿಟ್ಟಿಲ್ಲ. ಕೇಳಕ್ಕೆ ಹೋದ್ರೆ ನಮ್ಮನ್ನೇ ಹೊಡೆಯೋಕ್ಕೆ ಬರ್ತಾರೆ. ಇದರಲ್ಲಿ BMW ಕಸ ಗುಡಿಸೋರೆಲ್ಲ ಬಂದ್ಬಿಟ್ರು. ಅವ್ರು ಸಹ ಪಾತ್ರೆಗಳು ಎತ್ತಿಕ್ತಾರೆ ಆಚೆ ಕಡೆ. ಇವಾಗ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ. ಒಂದು ಊಟ ಇಲ್ಲ, ಏನಿಲ್ಲ, ಒಂದು ಮಿನಿಸ್ಟರ್ ಬಂದಿಲ್ಲ, ಒಂದು MLA ಬಂದಿಲ್ಲ. ನಮ್ಮ ಕಡೆ ಯಾರೋ ಬಂದು ಊಟ ಕೊಡ್ತಾರೆ, ಯಾವುದೋ ಪುಣ್ಯ ಅವ್ರು ಮಾಡ್ಕೊತಾರೆ. ನೋಡಿ ನಮ್ಮ ಕಷ್ಟಗಳು ಎಷ್ಟು ಜನ ಮಕ್ಕಳು ಎಲ್ಲ ಬೀದಿಗಿದ್ದಾರೆ. ಈಗ ನಾವು ಈ ಜೀವನದಲ್ಲಿ ಏನು ಮಾಡಬೇಕು, ಮುಂದೆ ಏನು ಅರ್ಥನೇ ಆಗಿಲ್ಲ. ಈ ಚಳಿಗಾಲದಲ್ಲಿ ಮಲ್ಗೋಕ್ಕೂ ಶಕ್ತಿ ಇಲ್ಲ. ನೀರು ಮಳೆ ಹೆಂಗೆ ಸುರಿತೈತೋ ಆ ಥರ ಸುರಿತೈತೆ ರಾತ್ರಿ ಹೋಗ್ಬಿಟ್ಟು. ಇವಾಗ ಏನು ಮಾಡೋದೆಲ್ಲ ನಿಮ್ಮ ಕೈಯಲ್ಲಿ ಇರೋದು. ನೋಡಿ ನಮ್ಮ ಪರಿಸ್ಥಿತಿಗಳು, ನಮ್ಮ ಕಷ್ಟಗಳು ನೋಡಿ. ಒಂದು ಗ್ಲಾಸ್ ನೀರು ಸಿಗೋಕ್ಕೆ ಕಷ್ಟ ಆಗಿದೆ ನೋಡಿ. ಇದೆಲ್ಲ ಮಾರ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಇದು 7,000 8,000 ಕೊಟ್ಟು ತೊಗೊಂಡು ಬಂದಿದ್ದೀವಿ. ಈಗ 100 ರೂಪಾಯಿ ಬರೋಲ್ಲ ಇದಕ್ಕೆ. ಇದಾಗ್ಬಿಟ್ಟು ಅನ್ನ ತಿನ್ನಬೇಕು, ಆ ಥರ ಬಂದುಬಿಟ್ಟಿದೆ ನಮ್ಮ